ನಮಸ್ಕಾರ ವೀಕ್ಷಕರೇ, ಕನ್ನಡ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ಜಿ ಅಂಬೇಡ್ಕರ್ ಅವರ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಅಂಬೇಡ್ಕರ್ ಒಬ್ಬ ಭಾರತೀಯ ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ ಹಾಗೂ ಸಮಾಜ ಸುಧಾರಕ, ರಾಜಕೀಯ ನಾಯಕರಾಗಿದ್ದು ಸಂವಿಧಾನವನ್ನು ರಚಿಸುವ ಸಮಿತಿಯ ನೇತೃತ್ವವನ್ನು ವಹಿಸಿದ್ದರು. 14 ಏಪ್ರಿಲ್ 1891ರಲ್ಲಿ ಮಹೋಮ್ ಎಂಬ ಮಹಾರಾಷ್ಟ್ರದ ಹಳ್ಳಿಯಲ್ಲಿ ಜನಿಸಿದ್ದರು. ಈ ಮಹೋಮ್ ಎಂಬ ಹಳ್ಳಿ ಈಗ ಮಧ್ಯಪ್ರದೇಶಕ್ಕೆ ಸೇರಿದೆ. ಅವರ ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ ಸಕ್ಪಾಲ್. ಅವರ ಕುಟುಂಬ ಮರಾಠಿ ಹಿನ್ನೆಲೆಯಿಂದ ಕೂಡಿತು. ಇವರಿಗೆ 14 ಮಕ್ಕಳ ಕೊನೆಯವರು ಅಂಬೇಡ್ಕರ್ ಆಗಿದ್ದರು. ಇವರು ಮಹಾಲ್ ಎಂಬ ದಲಿತ ಪಂಗಡದವರಾಗಿದ್ದರು. ಈ ಮಹಾರ್ ಎಂಬ ಜಾತಿ ಮಹಾರಾಷ್ಟ್ರದಲ್ಲೇ ಅತ್ಯಂತ ಕೀಳು ಜಾತಿಯಾಗಿತ್ತು. ಈ ಜಾತಿಯವರು ಉಳಿದ ಜನಾಂಗಗಳಿಂದ ದೂರದಲ್ಲಿ ವಾಸಿಸಬೇಕಾಗಿತ್ತು. ಅಂಬೇಡ್ಕರ್ ಅವರ ತಂದೆ ಬ್ರಿಟಿಷ್ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಅವರ ತಂದೆಗೆ ಅವರನ್ನು ಓದಿಸಲು ಮನಸ್ಸಿದ್ದರೂ ಅದು ಆಗದ ಕೆಲಸವಾಗಿತ್ತು. ಯಾಕೆಂದರೆ ಈ ದಲಿತ ಪಂಗಡದವರು ಶಿಕ್ಷಣ ಹೊಂದಲು ಅನರ್ಹ ಎಂದು ಭಾವಿಸಲಾಗಿತ್ತು. ಆದರೆ ಬಾಲಕನಾಗಿದ್ದ ಅಂಬೇಡ್ಕರ್ಗೆ ಓದಲು ಹಂಬಲ ಇತ್ತು. ಅದಕ್ಕೆ ಅವರ ತಂದೆ ಬೇಡ ಅಂತ ಹೇಳಿದ್ದರು. ಬೇರೆ ಪಂಗಡದ ಮಕ್ಕಳು ಶಾಲೆಗೆ ಹೋಗುವುದನ್ನು ನೋಡುವ ಅಂಬೇಡ್ಕರ್ಗೆ ತಾನು ಅವರಂತೆಯೇ ಶಾಲೆಗೆ ಹೋಗಿ ಶಿಕ್ಷಣ ಹೊಂದಬೇಕೆಂಬ ಹಂಬಲ ಇತ್ತು. ನಂತರ ಅವರ ತಂದೆ ಮಗನ ಆಸೆಯನ್ನು ಹೇಗಾದರೂ ಈಡೇರಿಸಬೇಕೆಂದು ಅವರು ಸೇವೆ ಸಲ್ಲಿಸುತ್ತಿದ್ದ ಬ್ರಿಟಿಷ್ ಅಧಿಕಾರಿ ಹತ್ತಿರ ಹೋಗಿ, ನಾನು ತನ್ನ ಜೀವನ ಪೂರ್ತಿ ಬ್ರಿಟಿಷ್ ಸೇನೆಗೆ ಮೀಸಲಿಟ್ಟಿದ್ದೇನೆ. ಈಗ ತನ್ನ ಮಗ ಓದುವ ಆಸೆಯನ್ನು ವ್ಯಕ್ತಪಡಿಸಿದ್ದಾನೆ. ಅವನ ಓದಿಗೆ ದಯಮಾಡಿ ಶಾಲೆಗೆ ಅನುಮತಿ ನೀಡಿ ಅಂತ ವಿನಂತಿಸಿಕೊಳ್ಳುತ್ತಾರೆ. ನಂತರ ಬ್ರಿಟಿಷ್ ಅಧಿಕಾರಿ ಅವರ ಸೇವೆಗೆ ಗೌರವಿಸಿ ಅವರ ವಿನಂತಿಗೆ ಒಪ್ಪಿಗೆ ಕೊಟ್ಟಿದ್ದರು. ನಂತರ ಅಂಬೇಡ್ಕರ್ ಶಾಲೆಗೆ ಸೇರುತ್ತಾರೆ. ಶಾಲೆಯಲ್ಲಿ ಅಂಬೇಡ್ಕರ್ ಅನುಭವಿಸಿದ ನೋವು ಒಂದೆರಡಲ್ಲ. ಅಂಬೇಡ್ಕರ್ ಬೋರ್ಡ್ನಲ್ಲಿ ಬರೆಯುವಾಗಿಲ್ಲ, ಬಳಪ ಮುಟ್ಟುವಂತಿರಲಿಲ್ಲ ಹಾಗೂ ಅವರನ್ನು ಹಿಂದೆ ಪ್ರತ್ಯೇಕವಾಗಿ ಕೂರಿಸಲಾಗಿತ್ತು. ಅವರು ಎಲ್ಲರ ನಡುವೆ ಕೂತು ಕಲಿಯುವಂತಿರಲಿಲ್ಲ ಹಾಗೂ ಕೆಲ ಶಿಕ್ಷಕರು ಅವರನ್ನು ಶಾಲೆಯ ಹೊರಗಡೆ ಕೂರಿಸಿದ್ದರು. ಅವರನ್ನು ಯಾರೂ ಕೂಡ ಮುಟ್ಟುವಂತಿರಲಿಲ್ಲ. ಅಲ್ಲದೆ ಅವರು ಎಲ್ಲ ಮಕ್ಕಳಂತೆ ಶಾಲೆಯ ನೀರು ಕುಡಿಯುವಂತಿರಲಿಲ್ಲ. ಅವರಿಗೆ ದಾಹ ಅಂತ ಹೇಳಿದರೆ ಕೆಲಸದ ಆಳೊಬ್ಬ ತಾನೇ ನೀರನ್ನು ಮೇಲಿನಿಂದ ಸುರಿಯುತ್ತಿದ್ದ. ಹಾಗೆ ಸುರಿಯುತ್ತಿದ್ದ ನೀರನ್ನು ಕೈಯಲ್ಲಿ ಹಿಡಿದು ಕುಡಿಯಬೇಕಾಗಿತ್ತು. ಇದಲ್ಲದೆ ಅವರು ತನ್ನ ತಾಯಿಯನ್ನು ದೇವಸ್ಥಾನಕ್ಕೆ ಕರೆದಾಗ ಅವರ ತಾಯಿ ನಂತರ ಅವರ ತಂದೆ ಸೇವೆಯಿಂದ ನಿವೃತ್ತರಾಗುತ್ತಾರೆ. ಅದೇ ಸಮಯದಲ್ಲಿ ಅವರ ತಾಯಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದರು. ಆಗ ಅಂಬೇಡ್ಕರ್ ಅವರಿಗೆ ಕೇವಲ 5 ವರ್ಷ. ಆಗ ಅವರು ಸಹೋದರ ಸಹೋದರಿಯರ ಆರೈಕೆಯಲ್ಲಿ ಬೆಳೆಯುತ್ತಾರೆ. ಅವರ ಮನೆಯಲ್ಲಿ ರಾತ್ರಿ ಎಲ್ಲರೂ ಮಲಗಿದ್ದರು. ಅಂಬೇಡ್ಕರ್ ಬುಟ್ಟಿ ದೀಪ ಇಟ್ಟು ಬರೆಯುತ್ತಿದ್ದರು. ಆಗ ಸಮಾಧಾನ ಮಾಡಿ ಅವರ ಅಕ್ಕ ಅವರಿಗೆ ಶೌರ್ಯ ಮಾಡುತ್ತಾರೆ. ಹೀಗೆ ಪ್ರತಿನಿತ್ಯ ಜಾತಿ ಭೇದ ಭಾವಕ್ಕೆ ಸಿಲುಕಿದ್ದ ಅಂಬೇಡ್ಕರ್ಗೆ ಇದಕ್ಕೆ ಇರೋ ಪರಿಹಾರ ಎಂದರೆ ಅದು ಒಂದೇ, ಶಿಕ್ಷಣ ಅಂತ ಚಿಂತಿಸುತ್ತಾರೆ. ಶ್ರದ್ಧೆಯಿಂದ ಓದಿ ಉನ್ನತ ವಿದ್ಯಾವಂತನಾಗಬೇಕು ಎಂಬ ದೃಢ ನಿರ್ಧಾರವಾಗಿ ನಿರ್ಧರಿಸುತ್ತಾರೆ. ಅವರು ಪ್ರೌಢಶಾಲೆಯಲ್ಲಿ ಪರ್ಷಿಯನ್ ಭಾಷೆಯನ್ನು ಕಲಿಯುತ್ತಾರೆ. ಅವರಿಗೆ 16 ವರ್ಷದಲ್ಲಿ 9 ವರ್ಷದ ರಾಮಬಾಯಿ ಎಂಬುವರನ್ನು ಬಾಲ್ಯ ವಿವಾಹ ಮಾಡಲಾಗಿತ್ತು. ಮದುವೆಯಾದರೂ ಓದಿನಿಂದ ದೂರವಾಗದ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಉನ್ನತ ಅಂಕಗಳೊಂದಿಗೆ ಪಾಸ್ ಮಾಡಿರುತ್ತಾರೆ. ಆಗ ಬರೋಡದ ರಾಜರು ನೀಡಿದ್ದ ಧನ ಸಹಾಯದಿಂದ 1912ರಲ್ಲಿ BA ಪದವಿ ಮುಗಿಸುತ್ತಾರೆ. ಅವರು BA ಮುಗಿಸಿದಾಗ ಬರೋಡಾ ಸಂಸ್ಥಾನದಲ್ಲಿಯೇ ರಾಜರು ಅವರಿಗೆ ಒಂದು ಉದ್ಯೋಗ ನೀಡುತ್ತಾರೆ. ಅಂಬೇಡ್ಕರ್ ಅವರಿಗೆ ವಿದೇಶದಲ್ಲಿ ಉನ್ನತ ಶಿಕ್ಷಣ ಮಾಡುವ ಆಸೆ ಇತ್ತು. ಹಾಗೆ ರಾಜರಿಂದ ಅದಕ್ಕೆ ಬೇಕಾದ ಆರ್ಥಿಕ ಸೇವೆಯನ್ನು ನೀಡುತ್ತಾರೆ. ನಂತರ 1913ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ಕೊಲಂಬಿಯಾಗೆ ಸೇರಿದ್ದರು. ಅಲ್ಲಿ 4 ವರ್ಷ ಓದಿ MA PhD ಪದವಿ ಮುಗಿಸಿ 1916ರಲ್ಲಿ ಭಾರತಕ್ಕೆ ವಾಪಸ್ ಬರುತ್ತಾರೆ. ಆಗ ಅವರಿಗೆ 27 ವರ್ಷ ವಯಸ್ಸು. ಆಗ ದಲಿತ ಯುವಕನೊಬ್ಬ ವಿದೇಶದಲ್ಲಿ ಉನ್ನತ ಶಿಕ್ಷಣ ಮುಗಿಸಿದ್ದು ಭಾರತದಲ್ಲೇ ಮೊದಲ ವ್ಯಕ್ತಿಯಾಗಿದ್ದರು ಹಾಗೂ ಭವಿಷ್ಯ ಕಂಡ ಮೊದಲ ಭಾರತದ ದಾಖಲೆ ಆಗಿತ್ತು. ಹೀಗಾಗಿ ಅಂಬೇಡ್ಕರ್ ಅವರನ್ನು ಅವತ್ತಿನ ಸಮಾಜ ಹೆಮ್ಮೆಯಿಂದ ನೋಡಿತು. ಅಂಬೇಡ್ಕರ್ ಅವರು ಚಿಕ್ಕ ವಯಸ್ಸಿನಿಂದಲೂ ತನ್ನ ಕೀಳು ಜಾತಿಯ ಅವಮಾನಗಳಿಂದ ಬೆಳೆದ ಅವರು ಭೇದ ನೀತಿ ವಿರುದ್ಧ ದೇಶದ ಜನರನ್ನು ರಕ್ಷಣೆ ಮಾಡಬೇಕು ಎಂದು
ವಕೀಲ ವೃತ್ತಿಯನ್ನು ತೊಡಗಿದ್ದರು. 1916ರಲ್ಲಿ ಶ್ರದ್ಧೆಯಿಂದ ಓದಿ ಅಂಬೇಡ್ಕರ್ ಪ್ಯಾರಿಸ್ಕರ್ ಆಗಿದ್ದರು. ಬ್ರಿಟಿಷರ ಕಾಲದ ಮುಂಬೈ ಪ್ರೆಸಿಡೆಂಟ್ ಕೂಡ ಆಯ್ಕೆಯಾಗಿದ್ದರು. 1925ರ ಸೈಮನ್ ಕಮಿಷನ್ ವಿರುದ್ಧ ವಾದಿಸಿದ್ದ ಮೊದಲಿಗರು. ಇಷ್ಟೆಲ್ಲ ಓದಿ ಸರಕಾರಿ ಹುದ್ದೆಯಲ್ಲಿದ್ದ ಅವರಿಗೆ ಈ ಮಟ್ಟಿಗೆ ಅವಮಾನ ಎಂದರೆ ಈ ಸಮಾಜದಲ್ಲಿ ಬೆಳಕೆ ಕಾಣದ ಅನರಕ್ಷ ಜನರ ಅವಸ್ಥೆ ಏನು ಅಂತ ಸದಾ ಚಿಂತಿಸುತ್ತಿದ್ದರು. ಇನ್ನು ಅವರ ಚಳುವಳಿ ನೋಡುವುದಾದರೆ ಮುಖ್ಯವಾಗಿ 1927ರಲ್ಲಿ ಮಹಾಡ್ಕೆರೆಯ ಸತ್ಯಾಗ್ರಹ ಚಳುವಳಿ ಬಹಳ ಮುಖ್ಯವಾದದ್ದು. ಈ ಮಹಾಡ್ಕೆರೆ ಮಹಾರಾಷ್ಟ್ರದ ಹಳ್ಳಿಯೊಂದರ ಕೆರೆ ಆಗಿದ್ದು ಇದು ಮೇಲು ಜಾತಿಯವರಿಗೆ ಮಾತ್ರ ಸೀಮಿತವಾಗಿತ್ತು. ದಲಿತರಿಗೆ ಅಲ್ಲಿ ನೀರು ಮುಟ್ಟುವ ಆಗಿರಲಿಲ್ಲ. ಆ ಊರಿಗೆ ಅದು ಒಂದೇ ಕೆರೆ ಆಗಿತ್ತು. ದಲಿತರು ಏನು ಮಾಡುವುದಂತ ಚಿಂತಿಸಿ ಅಂಬೇಡ್ಕರ್ ಅವರು ದಲಿತರ ತಂಡ ಕಟ್ಟಿ 1927 ಮಾರ್ಚ್ 20ರಂದು ಸಾಮೂಹಿಕವಾಗಿ ಅಲ್ಲಿದ್ದ ದಲಿತರ ಜನರಿಗೆ ನೀರನ್ನು ಕೈಯಲ್ಲಿಡಿದು ಕುಡಿಯಲು ಕೊಡುತ್ತಾರೆ. ಈ ಹೋರಾಟದಿಂದ ಅಂಬೇಡ್ಕರ್ ಮಹಾರಾಷ್ಟ್ರ ದೇಶಾದ್ಯಂತ ಬಹು ದೊಡ್ಡ ಸಂಚಲನ ಸೃಷ್ಟಿಯಾಗಿತ್ತು. ಈ ಬಳಿಕ ಪತ್ರಿಕಾ ಮಾಧ್ಯಮ ಹಾಗೂ ಜರ್ನಲಿಸಂ ಬಗ್ಗೆ ಅಭಿವೃದ್ಧಿಯಿಂದ ಅವರು ಬಾಯಿಕೃತಿ ಭಾರತಿ ಹಾಗೂ ಮೂಕ ನಾಯಕ ಎಂಬ ಪತ್ರಿಕೆ ಹೊರತಂದು ದೇಶದ ಅಸಮಾಧಾನ ವಿರುದ್ಧ ಪರಿಣಾಮಕಾರಿಯಾಗಿ ಬರೆದಿದ್ದರು. ಅಂಬೇಡ್ಕರ್ ಅವರು ದಲಿತ ವರ್ಗಗಳ ಪ್ರತಿನಿಧಿಯಾಗಿ ಲಂಡನ್ನ ಸಭೆಯಲ್ಲಿ ಭಾಗವಹಿಸಿದ್ದರು. ನಂತರ ದೇಶ ಸ್ವಾತಂತ್ರ್ಯ ಆದ ಬಳಿಕ ದೇಶದ ಬೆನ್ನೆಲುಬು ಹೃದಯ ಭಾಗ ಅಂತಾನೆ ಕರೆಯಲ್ಪಡುವ ಸಂವಿಧಾನ ರಚನೆಗೆ ಅಂಬೇಡ್ಕರ್ ಚಿಂತಿಸಿದ್ದರು. ಇದನ್ನು ಅವರು ದೇಶ ಹಿರಿ ಮುಖಂಡರಿಗೆ ತಂದರು. ಸಂವಿಧಾನ ರಚನೆಯನ್ನು ಸರ್ಕಾರ 7 ಜನರಿಗೆ ವಹಿಸಿದ್ದರು. ಅವರಲ್ಲಿ ಅಂಬೇಡ್ಕರ್ ಒಬ್ಬರಾಗಿದ್ದರು. ಕಾಲಕ್ರಮೇಣ ಇದರಲ್ಲಿ ಕೆಲವರು ಮರಣ ಹೊಂದುತ್ತಾರೆ, ಇನ್ನು ಕೆಲವರು ರಾಜಕೀಯ ಹಾಗೂ ವಿದೇಶಕ್ಕೆ ಹೋಗುತ್ತಾರೆ. ಕೊನೆಗೆ ಉಳಿಯುವುದು ಅಂಬೇಡ್ಕರ್. ಆಗ ದೇಶ ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಸಂಪೂರ್ಣ ಹೊಣೆಯನ್ನು ನೀಡುತ್ತಾರೆ. ಆಗ ಅಂಬೇಡ್ಕರ್ ಹಲವು ದೇಶದ ಸಂವಿಧಾನಗಳನ್ನು ಇತರ ನ್ಯಾಯಾಂಗ ಕೃತಿಗಳನ್ನು ಹಗಲು ರಾತ್ರಿ ಅಧ್ಯಯನ ಮಾಡಿ 1951ರಲ್ಲಿ ಸಂವಿಧಾನ ರಚಿಸಿದ್ದರು. ನಂತರ ನ್ಯಾಯಾಂಗ ಶಾಖೆಗೆ ರಾಜೀನಾಮೆ ನೀಡುತ್ತಾರೆ. 1955ರಲ್ಲಿ ಅವರು ನಾಗಪುರದಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರ ಆಗುತ್ತಾರೆ. ಅವರು ಮತಾಂತರ ಆದಾಗ ಅವರ ಅಭಿಮಾನಿಗಳು ಸರಿಸುಮಾರು 5 ಲಕ್ಷ ಜನ ಬೌದ್ಧ ಧರ್ಮಕ್ಕೆ ಮತಾಂತರ ಆಗುತ್ತಾರೆ. ಅಂಬೇಡ್ಕರ್ ಅವರು 64 ವಿಷಯದಲ್ಲಿ ಉನ್ನತ ಶಿಕ್ಷಣ ಪೂರೈಸುತ್ತಾರೆ. 27ಕ್ಕೂ ಹೆಚ್ಚು ಭಾಷೆಯಲ್ಲಿ ಅಧ್ಯಯನ ಮಾಡುತ್ತಾರೆ. 1935ರಲ್ಲಿ ಅವರ ಹೆಂಡತಿ ಅನಾರೋಗ್ಯದಿಂದ ಮರಣ ಹೊಂದುತ್ತಾರೆ. ನಂತರ ಅಂಬೇಡ್ಕರ್ ಅವರಿಗೆ ಪುಸ್ತಕವೇ ತಮ್ಮ ಮೆಚ್ಚಿನ ಸಂಗತಿ ಅಂತ ಒಬ್ಬಂಟಿಯಾಗಿರುತ್ತಾರೆ. ತಮ್ಮ ಅನಾರೋಗ್ಯದ ಕಾರಣದಿಂದ 1955ರಲ್ಲಿ ಶಾರದಾ ಅನ್ನುವವರನ್ನು 2ನೇ ಮದುವೆ ಆಗುತ್ತಾರೆ. ಆದರೆ ಅನಾರೋಗ್ಯದ ಕಾರಣದಿಂದ 1956ರ ಡಿಸೆಂಬರ್ 6ರಂದು ನವದೆಹಲಿಯಲ್ಲಿ ನಿಧನರಾಗುತ್ತಾರೆ. ನಂತರ ಕೊಲಂಬಿಯಾ ವಿವಿ ಇವರಿಗೆ ಡಾಕ್ಟರೇಟ್ ಕೊಡುತ್ತಾರೆ. 1991ರಲ್ಲಿ ಭಾರತ ರತ್ನ ನೀಡಿ ಗೌರವಿಸುತ್ತಾರೆ. ಇದಿಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಹಿತಿ. ಅವರು ದಲಿತರಿಗೆ ಮಾತ್ರವಲ್ಲದೆ ಭಾರತದ ಪ್ರತಿಯೊಬ್ಬ ಪ್ರಜೆಯು ತಲೆ ಎತ್ತಿ ನಡೆಯುವ ಹಾಗೆ ಮಾಡಿದ್ದರು. ಇದರಲ್ಲಿ ಬೇಸರದ ಸಂಗತಿ ಏನೆಂದರೆ ಇತ್ತೀಚಿನ ದಿನಗಳಲ್ಲಿ ಅರೆಬೆರೆ ಬೆಂದ ರಾಜಕೀಯ ನಾಯಕರು ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಪ್ರಾರಂಭಿಸಿದ್ದಾರೆ. ಅಂಬೇಡ್ಕರ್ ಅವರನ್ನು ಭಾರತ ಯಾವತ್ತಿಗೂ ಮರೆಯಲು ಸಾಧ್ಯವಿಲ್ಲ. ಜೈ ಭೀಮ್, ಜೈ ಅಂಬೇಡ್ಕರ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.